Good afternoon, children. Children. Good afternoon, ma'am. Okay. In this class, social and religious reform movements. Reform movements lesson. This lesson we are going to discuss. In this lesson, we are going to learn about the establishment of the Brahma Samaj and its reforms, and New Bengal movement, the establishment of the Arya Samaj and its reforms, the reforms of the Prarthana Samaj, the teachings of the Satyashodhaka Samaj, then Aligarh movement, then the teachings of the Ramakrishna Mission, then Theosophical Society, and Narayana Guru Dharma Paripalana Program, and the last topic is Periyar. Okay. Among these subtopics, we have already discussed New Bengal movement, then Brahma Samaj, and then Prarthana Samaj. In this class, today's class, we are going to discuss about Satyashodhaka Samaj and then Aligarh movement. Okay. Satyashodhaka Samaj was established by Jyotiba Phule. Satyashodhaka Samaj was established by Jyotiba Phule. Write down that word, Jyotiba Phule. Okay. Who was the founder of Satyashodhaka Samaj? Jyotiba Phule. Yes. Satyashodhaka Samaj was established by Jyotiba Phule. Okay. Here, do you see the Jyotiba Phule children? See, here is the picture of Mahatma Jyotiba Phule. Okay. See, in the 19th century, this person made tremendous change in the Satyashodhaka Samaj, through the Satyashodhaka Samaj. He believed that freedom was the basic necessity of every individual. He believed that freedom was the basic necessity of the every individual. What do you mean by freedom? Independence, right? Freedom means independence. Freedom ಅಂದ್ರೆ ಏನು? ಸ್ವಾತಂತ್ರ್ಯ ಅಂತ ಹೇಳ್ತಾ. ಫ್ರೀಡಮ್ ಅಂತಕ್ಕಂಥದ್ದು ಬೇಸಿಕ್ ನೆಸೆಸಿಟಿ ಆಗಿದೆ ಪ್ರತಿಯೊಬ್ಬ ಇಂಡಿವಿಜುವಲ್ ವ್ಯಕ್ತಿದು ಅಂತ ಇವರು ಹೇಳ್ತಾ ಬರ್ತಾರೆ. ಯಾರು? ಜ್ಯೋತಿಬಾ ಫುಲೆ. ಓಕೆ. Every individual, and that no individual could express his ideas. ನೋಡಿ, ಸ್ವಾತಂತ್ರ್ಯ ವಿರೋಧ ಹೊರತು ಯಾವ ಇಂಡಿವಿಜುವಲ್ ವ್ಯಕ್ತಿಯೂ ಕೂಡ ತನ್ನ ಐಡಿಯಾಸ್ ತನ್ನ ಯೋಚನೆಗಳು, ಚಿಂತನೆಗಳು, ಥಾಟ್ಸ್ ಅನ್ನ ಆತ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗುದಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಸತ್ಯಶೋಧಕ ಸಮಾಜ್ ಅರ್ಜರ್ಡ್ ಫಾರ್ ಪ್ರಾಹಿಬಿಷನ್ ಆಫ್ ಲಿಕ್ಕರ್. ನೋಡಿ, ಹಾಗಾದ್ರೆ ಈ ಒಂದು ಸತ್ಯಶೋಧಕ ಸಮಾಜದಿಂದ ಏನೆಲ್ಲ ಒಳ್ಳೇದಾಯಿತು? ಗುಡ್ ಥಿಂಗ್ಸ್ ವಾಟ್ happened to the society. Which are the good things that happened to the society from the Satyashodhaka Samaj means? First point is Satyashodhaka Samaj urged the prohibition of liquor. Liquor ಅಂದ್ರೆ ಗೊತ್ತಾ ನಿಮಗೆ? ಡ್ರಿಂಕ್ಸ್. ಸೊ ಆ ಡ್ರಿಂಕ್ಸ್ ನ ಅವಾಯ್ಡ್ ಮಾಡಬೇಕು, ಅದನ್ನ ತೆಗಿಬೇಕು ಸೊಸೈಟಿ ಇಂದ ಅನ್ನುವಂಥ ಒಂದು ಪಾಯಿಂಟ್ ಅನ್ನ ಮೊಟ್ಟಮೊದಲನೇದಾಗಿ ಗುರಿಯನ್ನ ಇಟ್ಕೊಳುತ್ತೆ. ಇಟ್ ವೆಹಿಮೆಂಟ್ಲಿ ಅಪೋಸ್ಡ್ ಜೆಂಡರ್ ಇನ್ಈಕ್ವಾಲಿಟಿ. ಇನ್ನು ಜೆಂಡರ್ ಇನ್ಈಕ್ವಾಲಿಟಿ, ಜೆಂಡರ್ ಇನ್ಈಕ್ವಾಲಿಟಿ ಅಂದ್ರೇನು? ಲಿಂಗ ತಾರತಮ್ಯ ಅಂತ. ಓಕೆ. ಜೆಂಡರ್ ಇನ್ಈಕ್ವಾಲಿಟಿ. ಜೆಂಡರ್ ಇನ್ಈಕ್ವಾಲಿಟಿ ಅಂದ್ರೆ ಲಿಂಗ ತಾರತಮ್ಯ ಅಂತ. ಅಂದ್ರೆ ಸೊಸೈಟಿನಲ್ಲಿ ಮೇಲ್ ಫೀಮೇಲ್ ಇಬ್ಬರು ಸಹ ನಾವು ವಾಸ ಮಾಡ್ತೀವಲ್ವಾ? ಸೊ ಮೇಲ್ ಪರ್ಸನ್ಸ್ಗೆ ಅಂದ್ರೆ ಗಂಡು ಮಕ್ಕಳಿಗೆ ಇರತಕ್ಕಂತಹ ಒಂದು ಫೆಸಿಲಿಟೀಸ್, ಸೌಲಭ್ಯಗಳಾಗಿ ಪ್ರತಿಯೊಂದರಲ್ಲೂ ಸಹ ಅವರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಇಂಪಾರ್ಟೆನ್ಸ್ ಅನ್ನು ಕೊಡ್ತೀವಿ ದ್ಯಾನ್ ದ ಫೀಮೇಲ್ಸ್. ಅಂದ್ರೆ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತೀವಿ. ಅದು ಆಗಬಾರ್ದು. ಸೊ ವಿ ಶುಡ್ ಟ್ರೀಟ್ ಈಕ್ವಲಿ ಈವನ್ ದ ಮೇಲ್ ಅಂಡ್ ಈವನ್ ದ ಫೀಮೇಲ್ ಅಂತ ಹೇಳಿ ತಿಳಿಸ್ಬೋದು. ಯಾರು? ಜ್ಯೋತಿಬಾ ಫುಲೆ. ನೆಕ್ಸ್ಟ್ ರಿಪೀಟ್ ಮಾಡಬೇಕು. ಸಿ ದೆನ್ ಡೆನಿಯಲ್ ಆಫ್ ಹ್ಯೂಮನ್ ರೈಟ್ಸ್. ನೋಡಿ, ನಮಗೆಲ್ಲ ಸಹ ಮಾನವ ಹಕ್ಕುಗಳಿದೆ, ಹ್ಯೂಮನ್ ರೈಟ್ಸ್ ಇದೆ, ಹೌದಾ ಇಲ್ವಾ? ಯಾವ್ದು ರೈಟ್ಸ್ ಇದೆ ಹೇಳಿ ನೋಡೋಣ. ನಿಮ್ದು ಹ್ಯೂಮನ್ ರೈಟ್ಸ್ ಯಾವ್ದು? ರಿಪೀಟ್ ಮಾಡಿ. ಯಾವ್ದು? ಸೇ ಒನ್ ಬೈ ಒನ್. ಯಾವ್ದು ಫಸ್ಟ್ ರೈಟ್? ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು ಅಂತ. ಎರಡನೇದು ರೈಟ್ ಟು
ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ಇರ್ತಕ್ಕಂಥದ್ದಲ್ಲ, ಅದರ ವಿರುದ್ಧ ನಾವು ಏನ್ ಮಾಡ್ಬೇಕು, ಹೋರಾಟವನ್ನ ಫೈಟ್ ಅನ್ನ ಮಾಡ್ಬೇಕು. ಅದು ಕೂಡ ಇದೆ. ಮತ್ತೆ ಇನ್ಯಾವುದಿದೆ, ವಾಕ್ ಸ್ವಾತಂತ್ರ್ಯದ ಹಕ್ಕು ಅಂತ ಇದೆ ಅದಲ್ವಾ. ಅಂದ್ರೆ ನಾವು ನಮ್ಮಲ್ಲಿ ಬರ್ತಕ್ಕಂಥ ಯೋಚನೆಗಳನ್ನ ನಾವು ಮುಕ್ತವಾಗಿ ಹೊರ ಹಾಕ್ಬೋದು, ಆಯ್ತಾ, ಮಾತಾಡ್ಬೋದು. ಮತ್ತೆ ಅದೊಂದು ವಾಕ್ ಸ್ವಾತಂತ್ರ್ಯದ ಹಕ್ಕು ಅಂತ ಇದೆ. ಸೊ ಈ ತರ ಸೆವೆರಲ್ ನಾವು ರೈಟ್ಸ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಈ ತರದ್ದು ಅಂದ್ರೆ ಡೆಲಿಯನ್ ಆಫ್ ಹ್ಯೂಮನ್ ರೈಟ್ಸ್, ನಮ್ಮ ಮಾನವ ಹಕ್ಕುಗಳಿದೆ, ಅದನ್ನ ರಕ್ಷಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಚೆನ್ನಾಗಿದ್ರು ತಿಳಿಸ್ಕೊಡ್ತಾರೆ. ಅದಾದ ನಂತರ ಎಕ್ಸ್ಪ್ಲಾಂಟೇಷನ್ ಆಫ್ ಪೀಪಲ್ ಅಂಡ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ನೋಡಿ ಆಗಿನ ಒಂದು ಟೈಮ್ನಲ್ಲಿ ಪೀರಿಯಡ್ ನಲ್ಲಿ ಎಕ್ಸ್ಪ್ಲಾಂಟೇಷನ್ ಆಫ್ ಪೀಪಲ್ ತುಂಬಾ ಆಗ್ತಾ ಇತ್ತು. ವಾಟ್ ಯು ಮೀನ್ ಬೈ ಎಕ್ಸ್ಪ್ಲಾಂಟೇಷನ್? ಶೋಷಣೆ. ಎಕ್ಸ್ಪ್ಲಾಂಟೇಷನ್ ಅಂದ್ರೇನು? ಶೋಷಣೆ. ಎಕ್ಸ್ಪ್ಲಾಂಟೇಷನ್ ಮೀನ್ಸ್ ಶೋಷಣೆ. ಸೊ ಈ ಶೋಷಣೆ ಏನಾಗ್ತಿತ್ತು ಜನರ ಬಗ್ಗೆ, ಅದರ ವಿರುದ್ಧ ಕೂಡ ಅವರು ಧ್ವನಿಯನ್ನು ಎತ್ತಾರೆ. ಅಂಡ್ ದೆನ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ವಾಟ್ ಯು ಮೀನ್ ಬೈ ಅನ್ಟಚಬಿಲಿಟಿ? ಅಸ್ಪೃಶ್ಯತೆ ವಿರುದ್ಧ. ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯತೆ. ಅನ್ಟಚಬಿಲಿಟಿ ಮೀನ್ಸ್ ಅಸ್ಪೃಶ್ಯತೆ. ಅಸ್ಪೃಶ್ಯತೆಯ ವಿರುದ್ಧವೂ ಕೂಡ ಇವರು ತುಂಬಾ ಧ್ವನಿಯನ್ನ ಎತ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಎಲ್ಲ ಮಾನವರು ಕೂಡ ಏನಂತ ಅರ್ಥ? ಸಮಾನರು. ಒಬ್ಬರನ್ನ ನಾವು ಮೇಲಾಗಿ ಮತ್ತೊಬ್ಬರನ್ನ ಕೀಳಾಗಿ ನೋಡ್ತಕ್ಕಂಥದ್ದು ತುಂಬಾನೇ ತಪ್ಪು ಅಂತ ಹೇಳಿ ಅರ್ಥ. ಅದಾದ ಮೇಲೆ ನೋಡಿ, ವೆರಿ ಇಂಪಾರ್ಟೆಂಟ್, ಇಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಇಟ್ ಸ್ಟಾರ್ಟೆಡ್ ಎ ಮೂವ್ಮೆಂಟ್ ಫಾರ್ ಸೋಷಿಯಲ್ ಜಸ್ಟಿಸ್. ಯಾವ ವಿಚಾರಕ್ಕೆ ಚಳವಳಿಯನ್ನು ಮಾಡ್ತಾರೆ? ಮೇನ್ ಆಗಿ ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಎಸ್ ನೋಡಿ, ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಅಂತ ಅಂದ್ರೆ ಸಮಾಜದಲ್ಲಿ ಇರತಕ್ಕಂತಹ ಒಂದು ನ್ಯಾಯ ಎಲ್ಲಿಗೂ ಕೂಡ ಸಮಾನವಾಗಿ ಲಗ್ಗ ಆಗ್ಬೇಕು. ಶ್ರೀಮಂತರಿಗೆ ಒಂದು, ಬಡವರಿಗೆ ಒಂದು, ಮಿಡಲ್ ಕ್ಲಾಸ್ ವರ್ಗದವರಿಗೆ ಒಂದು ಅಂತ ಆಗಬಾರ್ದು. ಈ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಸಮಾನವಾಗಿ ಎಲ್ಲರೂ ಕೂಡ ಹೊಂದಿರಬೇಕು ಅನ್ನೋ ಒಂದು ಪ್ರಯತ್ನವನ್ನ ಇವರು ಮಾಡ್ತಾ ಹೋಗ್ತಾರೆ. ಸೋಷಿಯಲ್ ಜಸ್ಟಿಸ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ನ ಕೊಡ್ತಾರೆ. ಅದ್ರ ಜೊತೆಗೆ ನೋಡಿ, ಅದರ ಜೊತೆಗೆ ಏನ್ ಮಾಡ್ತಾರೆ ನೋಡಿ, ಜ್ಯೋತಿಬಾ ಫುಲೆ ಹಾಗಾಗಿನೇ ಎಸ್ಟಾಬ್ಲಿಷ್ಡ್ ಎ ಪ್ರೈಮರಿ ಸ್ಕೂಲ್ ಫಾರ್ ಗರ್ಲ್ಸ್. ಜ್ಯೋತಿಬಾ ಫುಲೆ ಹಾಗಾಗಿ ಏನ್ ಮಾಡ್ತಾರೆ, ಪ್ರೈಮರಿ ಸ್ಕೂಲ್ ಅನ್ನ ಹೆಣ್ಣು ಮಕ್ಕಳಿಗೋಸ್ಕರ ಅಂತ ಹೇಳಿ ತೆರೀತಾರೆ. ಹೆಣ್ಣು ಮಕ್ಕಳಿಗೋಸ್ಕರ ಎಂಥ ಶಾಲೆ ತೆರೆದ್ರು? ಪ್ರೈಮರಿ ಸ್ಕೂಲ್. ಮಕ್ಕಳು ನಿಮ್ಗೆಲ್ಲ ಗೊತ್ತಿದೆ ಈಗ, ಆಯ್ತಾ. ಚಿಕ್ಕ ಮಕ್ಕಳಿಗೆ ಈಗ ಗವರ್ಮೆಂಟ್ ಅಂದ್ರೆ ಎಕ್ಸಿಸ್ಟ್ ಇದೆ, ಸರ್ಕಾರ ಕೂಡ ನಮಗೆ ಹೇಳಿದೆ 1 to 14 years, ಆಯ್ತಾ, 1 ರಿಂದ 14 ವರ್ಷದವರೆಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತಕ್ಕಂಥದ್ದು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. 1 to 14 years ವರೆಗೆ ಫ್ರೀ ಅಂಡ್ ಕಂಪಲ್ಸರಿ, ನಾಟ್ ಓನ್ಲಿ ಫಾರ್ ದ ಗರ್ಲ್ಸ್, ಇವನ್ ಫಾರ್ ದ ಬಾಯ್ಸ್ ಆಲ್ಸೋ. ಅಂದ್ರೆ ಒಂದು ಮಗು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಹೇಳಿ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ 1 to 14 ವರೆಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ಗುರಿ. ಹಾಗೇನೆ ಅದು ಈಗ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥ ವಿಚಾರ ಆದ್ರೆ ಆಗಲೇ 19th ಸೆಂಚುರಿಯಲ್ಲೇ ಇವರು ಸತ್ಯಶೋಧಕ ಸಮಾಜವನ್ನು ಏನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಆ ಸಂದರ್ಭದಲ್ಲೇ ಮಕ್ಕಳಿಗೆ ಒಂದು ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ಮೈಂಡ್ ಅವರಿಗೆ ಇತ್ತು. ಅದರಲ್ಲೂ ನೋಡಿ, ಹೆಣ್ಣೊಂದು ಕಲಿತರೆ ಶಾಲೆಯಿಂದ ತೆರೆದಂತೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಶಿಕ್ಷಣವನ್ನು ಪಡ್ಕೊಂಡಿದ್ರೆ ಆ ಇಡೀ ಮನೆಯನ್ನ ಉದ್ಧಾರ ಮಾಡ್ತಾರೆ, ಇಂಪ್ರೂವ್ ಮಾಡ್ತಾರೆ. ಸೊ ಹಾಗಾಗಿ ಆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ನಾವು ಕೊಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಆ ಪ್ರೈಮರಿ ಸ್ಕೂಲ್ ಅನ್ನ ಹೆಣ್ಮಕ್ಳಿಗೋಸ್ಕರ ಅಂತ ಹೇಳಿ ತೆರೀತಾರೆ. ಈ ಕಂಡೆಮ್ಡ್, ಅದ್ರ ಜೊತೆಗೆ ನೋಡಿ, ಸ್ಲೇವರಿ ಬೀಯಿಂಗ್ ಫೋರ್ಸ್ಡ್ ಆನ್ ಶೂದ್ರಾಸ್. ನೋಡಿ, ಅದುವರೆಗೂ ಕೂಡ ಆಗಿನ ಕಾಲದಲ್ಲಿ ತುಂಬಾ ಏನಾಗಿತ್ತು, ಶೂದ್ರರಿಗೋಸ್ಕರ ಅಂತ ಹೇಳಿ ಶೂದ್ರರಿಗೆ ತುಂಬಾ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ರು. ಯಾರನ್ನ? ಶೂದ್ರರನ್ನ. 19th ಸೆಂಚುರಿಯಲ್ಲಿ ಬಿಗಿನಿಂಗ್ ಅಲ್ಲಿ ಶೂದ್ರರನ್ನ ತುಂಬಾ ತುಚ್ಛವಾಗಿ ನಡೆಸ್ಕೊಳ್ತಾ ಇದ್ರು, ಗೊತ್ತಾಯ್ತಾ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಸ್ಲೇವ್ಸ್ ಆಗಿ ಅವರು ಟ್ರೀಟ್ ಮಾಡ್ತಾ ಇದ್ರು. ಸೊ ಆ ಒಂದು ವಿಚಾರ ಇಲ್ಲಿ ಹೋಗ್ಬೇಕು ಅನ್ನುವಂತ ಪ್ರಯತ್ನವನ್ನ ಅವ್ರು ಇಲ್ಲಿ ಮಾಡ್ತಾರೆ, ಆಯ್ತಾ. ಅಂಡ್ ಕ್ಯಾಸ್ಟ್ಲೆಸ್ ಅಂಡ್ ಕ್ಲಾಸ್ಲೆಸ್ ಇನ್ಕ್ಲೂಡ್. ನೋಡಿ, ಇವರು ವರ್ಗರಹಿತ ಮತ್ತೆ ಜಾತಿ ರಹಿತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಯಾರು? ಆಯ್ತಾ. ಅಂದ್ರೆ ಕ್ಲಾಸ್ಲೆಸ್ ಸೊಸೈಟಿ ಇಲ್ಲ, ಕ್ಲಾಸ್ಲೆಸ್ ಜಾತಿ ರಹಿತ ಅಂಡ್ ಕ್ಲಾಸ್ಲೆಸ್. ಅಂದ್ರೆ ಕ್ಲಾಸ್ಲೆಸ್ ಅಂದ್ರೆ ಜಾತಿ ರಹಿತ, ಕ್ಲಾಸ್ಲೆಸ್ ಅಂದ್ರೆ ವರ್ಗರಹಿತ. ಅಂದ್ರೆ ಜಾತಿ ರಹಿತ ವರ್ಗ ಅಂದ್ರೆ ಶ್ರೀಮಂತ ಮತ್ತು ಬಡವ ಅಂತಕ್ಕಂಥ ಯಾವುದೇ ರೀತಿಯ ವರ್ಗ ಸಮಾಜದಲ್ಲಿ ಕಾಣಬಾರದು. ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ಒಂದು
ಸೃಷ್ಟಿಯಾಗಬೇಕು ಸಮಾಜದಲ್ಲಿ ಅಂತ ಹೇಳಿ ಅಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜ್ಯೋತಿಬಾಬುಲೆ ಪ್ರಯತ್ನವನ್ನು ಪಡ್ತಾರೆ. ಅದ್ರ ಜೊತೆಗೆ ಡಿನೌನ್ಸ್ ದ ಪೀಪಲ್ ರೆಸ್ಪಾನ್ಸಿಬಲ್ ಫಾರ್ ಸಚ್ ಸ್ಲೇವರಿ. ಸ್ಲೇವರಿ ಅಂದ್ರೆ ಗುಲಾಮಿತನ ಅಂತ. ಆ ಗುಲಾಮಿತನ ಅಂತಕ್ಕಂಥದ್ದು, ಗುಲಾಮಗಿರಿ ಅಂತಕ್ಕಂಥದ್ದು ಸಮಾಜದಿಂದ ಹೊರ ಹೋಗ್ಬೇಕು, ಹೊರಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತಾರೆ ಆಯ್ತಾ. ಈ ಅಡ್ವೊಕೇಟೆಡ್, ಅದ್ರ ಜೊತೆಗೆ ಈ ಅಡ್ವೊಕೇಟೆಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತ ಹೇಳಿದೆ. ಈಗೇನು ಸರ್ಕಾರ ಕೊಟ್ಟಿದೆ ಆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಅದು ಆಗಿನಿಂದನೇ 19th century ಬಿಗಿನಿಂಗ್ ಇಂದನೇ ಬಂದಿರತಕ್ಕಂಥದ್ದು. ಅದನ್ನು ಕೂಡ ಅವರು ವ್ಯವಸ್ಥೆ ಮಾಡಿದ್ದಾರೆ. ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ರಿಫಾರ್ಮ್ ಇನ್ ದ ಸೋಷಿಯಲ್ ಸಿಸ್ಟಮ್, ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗಬೇಕು ಅಂತ ಹೇಳಿ ಅವರು ಆಗಿನ ಕಾಲದಲ್ಲಿ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿರತಕ್ಕಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಜ್ಯೋತಿಬಾ ಫುಲೆ ಅವರು ಇಷ್ಟೆಲ್ಲ ವಿಚಾರಗಳನ್ನ ಈ ಸತ್ಯಶೋಧಕ ಸಮಾಜದಲ್ಲಿ ಮಾಡಿದ ನಂತರ ಇವರ ವಿಚಾರಗಳನ್ನ ಇನ್ನಷ್ಟು ಜನರಿಗೆ ಹತ್ರ ತರುವಂತಹ ಕೆಲಸವನ್ನ ಮತ್ತೊಬ್ಬ ವ್ಯಕ್ತಿ ಮಾಡ್ತಾರೆ. ಅವರ ಹೆಸರೇ ಶಾಹು ಮಹಾರಾಜ್ ಅಂತ ಹೇಳಿ. ಅವರ ಹೆಸರು ಮಕ್ಕಳ ಶಾಹು ಮಹಾರಾಜ್. ಶಾಹು ಮಹಾರಾಜ್ ಅಂತಕ್ಕಂಥವರು ಶಾಹು ಮಹಾರಾಜ್ was deeply influenced by Satyashodhaka Samaj. Who was deeply influenced by Satyashodhaka Samaj? Shahu Maharaj. This Shahu Maharaj opened many branches. ಅನೇಕ ಕಡೆ ಸತ್ಯಶೋಧಕ ಸಮಾಜಕ್ಕೆ ಸಂಬಂಧಪಟ್ಟಂತ ಅನೇಕ ಬ್ರಾಂಚಸ್ ನ ತೆರಿತಾ ಹೋಗ್ತಾರೆ. ತೆರೆದುಬಿಟ್ಟು ಅಂಡ್ ಕಂಟಿನ್ಯೂಡ್ ಇಟ್ಸ್ ಆಕ್ಟಿವಿಟೀಸ್. ಈ ಒಂದು ಸತ್ಯಶೋಧಕ ಸಮಾಜದ ಇದೆಲ್ಲ ಆಕ್ಟಿವಿಟೀಸ್ ಇತ್ತು, ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಮಕ್ಕಳ ಆಯ್ತಾ. ಇಟ್ ಬಿಗ್ಯಾನ್ ಸ್ಟ್ರಗಲ್ಸ್ ಆನ್ ಬಿಹಾಫ್ ಆಫ್ ಫಾರ್ಮರ್ಸ್, ಅಂದ್ರೆ ರೈತರಿಗೋಸ್ಕರ ಕೂಡ ಅನೇಕ ಸುಧಾರಣೆಗಳನ್ನ ಇವರು ಮಾಡ್ತಾ ಹೋಗ್ತಾರೆ ಆಯ್ತಾ. ಪುಲೆ ರೋಟ್ ಇನ್ ಡಿಟೈಲ್ ಅಬೌಟ್ ಎಕ್ಸ್ಪ್ಲಾಂಟೇಷನ್ ಇನ್ ಹಿಸ್ ಬುಕ್. ಇವರು ಜ್ಯೋತಿಬಾ ಫುಲೆ ಅವರು ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕ ಹೆಸರೇನಪ್ಪ ಅಂದ್ರೆ ಗುಲಾಮಗಿರಿ, ಸ್ಲೇವರಿ ಅಂತ ಹೇಳಿ ಅರ್ಥ. ಡೌನ್ ಗುಲಾಮಗಿರಿ ಸ್ಲೇವರಿ ಅಂತ ಹೇಳಿ ಒಂದು ಪುಸ್ತಕವನ್ನ ಬರೀತಾರೆ. ಅದರಲ್ಲಿ ಆ ಪುಸ್ತಕದಲ್ಲಿ ಗುಲಾಮಗಿರಿಯನ್ನ ಹೇಗೆ ನಾವು ಅಪೋಸ್ ಮಾಡಬೇಕು ಅಂತಕ್ಕಂಥ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಆಯ್ತಾ. ದೆನ್ ಪುಲೇಸ್ ವೈಫ್ ಸಾವಿತ್ರಿಬಾಯಿ ಫುಲೆ. ಯಾರು ಫುಲೆ ವೈಫ್ ಹೆಸರೇನು? ಸಾವಿತ್ರಿಬಾಯಿ ಫುಲೆ. ಪುಲೇಸ್ ವೈಫ್ ಸಾವಿತ್ರಿಬಾಯಿ ಫುಲೆ ಇವರು ಕೂಡ ಅವರ ಮಿಸಸ್ ಆಗಿರ್ತಕ್ಕಂಥವ್ರು ಇವ್ರೇನ್ ಮಾಡ್ತಾರೆ ಅಂದ್ರೆ ಟು ವರ್ಕ್ಡ್ ಹಾರ್ಡ್. ಇವರು ಸಹ ತುಂಬಾ ಕಷ್ಟಪಟ್ಟು ಪ್ರಯತ್ನವನ್ನು ಹಾಕುವ ಮುಖಾಂತರ ಶಿ ಇಂಪ್ರೂವ್ ದ ಸತ್ಯಶೋಧಕ ಸಮಾಜ್. ಓಕೆ, ಫಾರ್ ವಿಮೆನ್ಸ್ ಎಜುಕೇಶನ್. ನೋಡಿ ಅದರಲ್ಲೂ ಹೆಚ್ಚಿನದಾಗಿ ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥವ್ರು ವಿಮೆನ್ಸ್ ಎಜುಕೇಶನ್ಸ್ಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ನ ಕೊಡ್ತಾರೆ. ನೋಡ್ತಿ ಮಕ್ಕಳ, ವಿಮೆನ್ಸ್ ಎಜುಕೇಶನ್ಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಬಿಕಾಸ್ ಆಫ್ ದೇರ್ ಎಫರ್ಟ್ ಎ ಹಾಸ್ಟೆಲ್ ಫಾರ್ ಗರ್ಲ್ಸ್ ವಾಸ್ ಸ್ಟಾರ್ಟೆಡ್. ನೋಡಿ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ಹಾಗೆಲ್ಲ ಈಗಿದ್ದಂಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ಅಷ್ಟೊಂದಿತ್ತ ಇಲ್ಲ. ಎಲ್ಲ ಹಳ್ಳಿಗಳಿಂದ ಮಕ್ಕಳು ಸಹ ಶಾಲೆಗಳಿಗೆ ಬರಬೇಕು ಅಂದ್ರೆ ಕಷ್ಟ ಇತ್ತು. ಹಾಗಾಗಿ ಆ ಮಕ್ಕಳಿಗೆ ಮೊಟ್ಟ ಮೊದಲನೇದಾಗಿ ಒಂದು ಹಾಸ್ಟೆಲ್, ಹೆಣ್ಣು ಮಕ್ಕಳ ಒಂದು ಹಾಸ್ಟೆಲ್ ಫೆಸಿಲಿಟಿಯನ್ನು ಅವರು ಮಾಡ್ತಾರೆ. ದ ಎಫರ್ಟ್ ಆಫ್ ಫುಲೆಸ್ ಫ್ಯಾಮಿಲಿ, ಒಟ್ಟಾರೆ ಜ್ಯೋತಿಬಾ ಫುಲೆ ಅಂಡ್ ಹಿಸ್ ವೈಫ್ ಸಾವಿತ್ರಿಬಾಯಿ ಫುಲೆ ಅವರಿಬ್ಬರೇ ಒಂದು ಎಫರ್ಟ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ಎಸ್ಟಾಬ್ಲಿಷಿಂಗ್ ಎ ನ್ಯೂ ಸೊಸೈಟಿ ಆನ್ ದ ಬೇಸ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ. ಆಯ್ತಾ, ನೋಡಿ ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಬೇಸಿಸ್ ಆಫ್ ಯಾವುದರ ಆಧಾರದ ಮೇಲೆ ಅಂದ್ರೆ ಸಮಾನತೆಯ ಒಂದು ಆಧಾರದ ಮೇಲೆ ವಾಸ್ ಆನ್ ಇಂಪಾರ್ಟೆಂಟ್. ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೆಲಸ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಫುಲೆಸ್ ಪ್ರಿನ್ಸಿಪಲ್ಸ್. ಸೊ ಅದು ಮುಂದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಇವರ ಒಂದು ವಿಚಾರಗಳಿಂದ ಯಾರು ಜ್ಯೋತಿಬಾ ಫುಲೆ ಅವರ ವಿಚಾರಗಳಿಂದ ತುಂಬಾನೇ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇಷ್ಟು ಬಂದು ಆಲ್ ಇಸ್ ಅಬೌಟ್ the Satyashodhaka Samaj. Now, are you ready to answer for the questions? Yes, ma'am. Okay. Who is the founder of Satyashodhaka Samaj? Jyotiba Phule. Yes. Which are the points he stressed very much in his Satyashodhaka Samaj? Firstly, which is the first point he is stressed more? Freedom. And the second one is gender equality. Then social justice. And one more? Practice of classless and casteless. This society you want to see. That is who influenced by
ಸಾಮರಸ್ಯ. ಹಾರ್ಮನಿ ಅಂದ್ರೇನು? ಸಾಮರಸ್ಯ. ಈ ಅಲಿಗರ್ ಮೂವ್ಮೆಂಟ್ ಏನಿದೆ, ಈ ಅಲಿಗರ್ ಮೂವ್ಮೆಂಟ್, ಅಲಿಗರ್ ಚಳುವಳಿ ಅಂತಕ್ಕಂಥದ್ದು ಏಮ್ಡ್, ಅದೊಂದು ಗುರಿಯನ್ನ ಇಟ್ಕೊಂಡು ಬಂದಿರತಕ್ಕಂತಹ ಚಳುವಳಿ. ಇದು ಪ್ರಮೋಟಿಂಗ್ ಹಾರ್ಮನಿ, ಇದೊಂದು ಸಾಮರಸ್ಯವನ್ನ ತರಬೇಕು ಸೊಸೈಟಿಯಲ್ಲಿ ಅಂತ ಹೇಳಿ ಯಾರ ಮಧ್ಯೆ ಅಂತಂದ್ರೆ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಐಡಿಯಾಸ್. ನೋಡಿ, ಜನರ ಮಧ್ಯೆ ಎಲ್ಲ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಐಡಿಯಾಸ್ ಅಂದ್ರೆ ಪೂರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಜನರ ಐಡಿಯಾಸ್ ಹೇಗಿದೆ, ಅವರ ಒಂದು ವಿಚಾರಗಳಲ್ಲಿ ಸಾಮರಸ್ಯವನ್ನ ಹಾರ್ಮೋನಿಯನ್ನ ತರಬೇಕು ಅಂತೇಳಿ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಟ್ರಾನ್ಸ್ಫಾರ್ಮೇಶನ್ ಆಫ್ ದ ಮುಸ್ಲಿಮ್ಸ್ ಇನ್ ದೇರ್, ನೋಡಿ ಮುಸ್ಲಿಮ್ಸ್ ಒಂದು ಅಭಿಪ್ರಾಯಗಳಲ್ಲಿ ಟ್ರಾನ್ಸ್ಫಾರ್ಮೇಶನ್, ಅತಿ ಹೆಚ್ಚಿನ ಬದಲಾವಣೆಯನ್ನ ತರಬೇಕು ಅಂತ ಪ್ರಯತ್ನ ಪಟ್ಟಿರ್ತಕ್ಕಂತಹ ವ್ಯಕ್ತಿ ನಮ್ಮ ಸರ್ ಸೈಯದ್ ಅಹಮದ್ ಖಾನ್. ಯಾರು? ಸರ್ ಸೈಯದ್ ಅಹಮದ್ ಖಾನ್. ಸೈಯದ್ ಅಹಮದ್ ಖಾನ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮುಸ್ಲಿಂ ಜನಾಂಗದಲ್ಲಿ ಇರ್ತಕ್ಕಂಥ ಜನಾಂಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರಬೇಕು ಅಂತ ಹೇಳಿ ಟ್ರಾನ್ಸ್ಫಾರ್ಮೇಶನ್ ಆಫ್ ದ ಮುಸ್ಲಿಮ್ಸ್ ಅಂತ ಹೇಳಿ ಪ್ರಯತ್ನವನ್ನ ಪಟ್ಬಿಟ್ಟು, ನೋಡಿ ಪೊಲಿಟಿಕಲ್, ಸೋಷಿಯಲ್, ಎಜುಕೇಶನಲ್ ಅಂಡ್ ರಿಲಿಜಿಯಸ್ ಅಂಡ್ ಫಿಲಾಸಫಿಕಲ್ ಬಿಲೀಫ್ಸ್. ನೋಡಿ ಯಾವೆಲ್ಲ ವಿಚಾರಗಳಲ್ಲಿ ಬದಲಾವಣೆ ತರುವಂತ ಪ್ರಯತ್ನವನ್ನ ಪಡ್ತಾರೆ ಅಂತಂದ್ರೆ, ಮೊದಲನೇದಾಗಿ ಪೊಲಿಟಿಕಲ್. ಏನ್ ಪೊಲಿಟಿಕಲ್ ಅಂದ್ರೆ ರಾಜಕೀಯವಾಗಿರ್ತಕ್ಕಂಥ ಅನೇಕ ಹೆಚ್ಚಿನ ಬದಲಾವಣೆಗಳನ್ನ ತರುವಂತೆ ಪ್ರಯತ್ನವನ್ನ ಮಾಡ್ತಾರೆ. ಅಂಡ್ ದೆನ್ ಸೋಷಿಯಲ್, ಸಾಮಾಜಿಕವಾಗಿ ಅನೇಕ ಬದಲಾವಣೆಗಳನ್ನ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಎಜುಕೇಶನಲ್. ಬಹಳ ಹಿಂದೆ ಎಲ್ಲ ಪರ್ದಾ ಸಿಸ್ಟಮ್ ಎಲ್ಲ ಇತ್ತು, ಹೆಣ್ಮಕ್ಳು ಎಜುಕೇಶನ್ಗೆ ಬರ್ತಾ ಇಲ್ಲ, ಅರ್ಥ ಆಯ್ತಾ? ಮುಸ್ಲಿಂ ಲೇಡೀಸ್ ಅಲ್ಲಿ ತುಂಬಾ ಹೆಚ್ಚಿನ ಶಿಕ್ಷಣಕ್ಕೆ ಮುಸ್ಲಿಮ್ಸ್ ಬರ್ತಾ ಇರಲಿಲ್ಲ. ಸೊ ಅಂತವ್ರಿಗೆಲ್ಲ ಸಹ ಉತ್ತಮ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ಎಜುಕೇಶನ್ ಅನೇಕ ಬದಲಾವಣೆಗಳನ್ನ ಮಾಡ್ತಾರೆ ಸೈಯದ್ ಅಹಮದ್ ಖಾನ್. ಅದ್ರ ಜೊತೆಗೆ ರಿಲಿಜಿಯಸ್, ಧಾರ್ಮಿಕವಾಗಿರ್ತಕ್ಕಂತಹ ಹೆಚ್ಚಿನ ಬದಲಾವಣೆಗಳನ್ನ ಮಾಡ್ತಾರೆ. ಅಂಡ್ ದೆನ್ ಫಿಲಾಸಾಫಿಕಲ್ ಬಿಲೀಫ್ಸ್. ಬಿಲೀಫ್ ಅಂದ್ರೆ ನಂಬಿಕೆ, ಬಿಲೀಫ್ ಮೀನ್ಸ್ ನಂಬಿಕೆ. ಫಿಲಾಸಾಫಿಕಲ್ ಅಂದ್ರೆ ತತ್ವಗಳ ವಿಚಾರದಲ್ಲಿ, ಅರ್ಥ ಆಯ್ತಾ? ದಾರ್ಶನಿಕವಾಗಿ ತಾತ್ವಿಕವಾಗಿ ಅನೇಕ ಬದಲಾವಣೆಗಳನ್ನ ತರುವಂತಹ ಒಂದು ಪ್ರಯತ್ನವನ್ನ ಅವರು ಮಾಡ್ತಾ ಹೋಗ್ತಾರೆ. ಯಾರು ಮಾಡಿದ್ರು? ಸರ್ ಸೈಯದ್ ಅಹಮದ್ ಖಾನ್. ದ ಲೀಡರ್ಶಿಪ್ ಆಫ್ ದಿಸ್ ಮೂವ್ಮೆಂಟ್ ವಾಸ್ ಬೋರ್ನ್ ಬೈ, ಈ ಒಂದು ಅಲಿಗರ್ ಚಳುವಳಿಯ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಸರ್ ಸೈಯದ್ ಅಹಮದ್ ಖಾನ್. ವಿತ್ ಅನ್ ಇಂಟೆನ್ಷನ್, ಅವರು ಒಂದು ಗುರಿಯನ್ನ ಇಟ್ಕೊಂಡಿದ್ರು. ವಾಟ್ ಇಸ್ ಮೈ ಇಂಟೆನ್ಷನ್? ಗುರಿ. ಇಂಟೆನ್ಷನ್ ಅಂದ್ರೆ ಏನೋ? ಗುರಿ. ಒಂದು ಗುರಿಯನ್ನ ಇಟ್ಕೊಂಡಿದ್ರು. ಏನದು ಅಂತಂದ್ರೆ ಟು ಪ್ರೊವೈಡ್ ಮಾಡರ್ನ್ ಎಜುಕೇಶನ್. ಅಂದ್ರೆ ಏನ್ಷಿಯಂಟ್ ಎಜುಕೇಶನ್ ಇತ್ತು, ಹಳೆಯ ರೀತಿಯ ಪುರಾತನವಾದಂತಹ ಶಿಕ್ಷಣವನ್ನ ನಾವಿಲ್ಲಿ ಪಡ್ಕೊಳ್ತಾ ಇದ್ವಿ. ಪುರಾತನ ಏನ್ಷಿಯಂಟ್ ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ವಿ, ಅದು ಹೋಗ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಇವರು ಮಾಡರ್ನ್ ಎಜುಕೇಶನ್ ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ. ಏನಿ ಮಾಡರ್ನ್ ಎಜುಕೇಶನ್ ಅಂದ್ರೆ ಆಧುನಿಕ ಶಿಕ್ಷಣ. ಆಧುನಿಕ ಶಿಕ್ಷಣದಲ್ಲಿ ಯಾವ ಭಾಷೆ ಹೆಚ್ಚು ಬರ್ತದೆ? ಇಂಗ್ಲಿಷ್. ಯಾವ ಭಾಷೆ ಮಕ್ಕಳ? ಇಂಗ್ಲಿಷ್. ಇದೊಂದು ಆಧುನಿಕ ಶಿಕ್ಷಣವನ್ನ ಕೊಡಿಸಬೇಕು ಅಂತೇಳಿ ಅದರಲ್ಲೂ ಮುಸ್ಲಿಂ ಕಮ್ಯುನಿಟಿಗೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಈ ಸ್ಟಾರ್ಟೆಡ್, ಹಾಗಾಗಿ ಇದೊಂದು ಶಾಲೆಯನ್ನ ತೆರೀತಾರೆ, ದ ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ಸಾರಿ, ಕಾಲೇಜ್ ನ ತೆರೀತಾರೆ. ಕಾಲೇಜಿನ ಹೆಸರು ಅಂದ್ರೆ ದಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ ಹೇಳಿದ್ರೆ, ಓರಿಯೆಂಟೆಡ್ ಕಾಲೇಜ್ ಅವರು ಓರಿಯೆಂಟಲ್, ದಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ನ ತೆರೀತಾರೆ. ಏನಕ್ಕೆ ಅಂದ್ರೆ ಒಂದು ಮಾಡರ್ನ್ ಎಜುಕೇಶನ್ ಜನರಿಗೆ ಕೊಡಬೇಕು ಅಂತ ಹೇಳಿ ಇದನ್ನ ತೆಗಿತಾ ಹೋಗ್ತಾರೆ. ಸ್ಟಾರ್ಟೆಡ್ ಲೇಟರ್ ಆನ್ ದಿಸ್ ಕಾಲೇಜ್ ವಾಸ್ ರಿನೇಮ್ಡ್ ಆಸ್, ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜ್ ನ ಹೆಸರು ಏನಿತ್ತು? ದಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ರಿಪೀಟ್, ಆಂಗ್ಲೋ ಓರಿಯೆಂಟಲ್ ಕಾಲೇಜ್. When it is started, at that time the college name is like this. Okay. Afterwards, he himself, Sayyid Ahmad Khan, he himself changed the college name. ಏನಂತ ಅದನ್ನ ಏನಂತ ಚೇಂಜ್ ಮಾಡ್ತಾರೆ ಅಂತಂದ್ರೆ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಹೇಳಿ ಬದಲಾಯಿಸ್ತಾರೆ. ಏನಂತ ಮಕ್ಕಳ? ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ. ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಹೇಳಿ ಹೆಸರನ್ನ ಬದಲಾಯಿಸ್ತಾ ಹೋಗ್ತಾರೆ. ನೆಕ್ಸ್ಟ್, ಇಟ್ಸ್ ಮೈನ್ ಆಬ್ಜೆಕ್ಟಿವ್, ಆಯ್ತಾ? ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯ ಮೇನ್ ಆಬ್ಜೆಕ್ಟ್ ಏನಾಗಿತ್ತು ಅಂತಂದ್ರೆ, ಇಟ್ಸ್ ಮೇನ್ ಆಬ್ಜೆಕ್ಟಿವ್ ವಾಸ್ ಟು ಪ್ರೊವೈಡ್ ರಿಲಿಜಿಯಸ್ ಎಜುಕೇಶನ್. ಎಂತ ಎಜುಕೇಶನ್ ಕೊಡಬೇಕು? ರಿಲಿಜಿಯಸ್ ಎಜುಕೇಶನ್. ಏನ್ ರಿಲಿಜಿಯಸ್ ಎಜುಕೇಶನ್ ಅಂದ್ರೆ ಏನು? ಧಾರ್ಮಿಕ ಶಿಕ್ಷಣ. ಅವರ ಧರ್ಮ ಯಾವುದು? ಮುಸ್ಲಿಂ ಧರ್ಮ. ಮುಸ್ಲಿಂ ಧರ್ಮದ ಒಂದು ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ, ಅಲಾಂಗ್ ವಿತ್ ಯಾವುದರ ಜೊತೆಗೆ ಮುಸ್ಲಿಂ ಶಿಕ್ಷಣವನ್ನ ಕೊಡಬೇಕು ಅವರು? ವಿತ್ ವೆಸ್ಟರ್ನ್ ಎಜುಕೇಶನ್, ಆಯ್ತಾ? ವೆಸ್ಟರ್ನ್ ಎಜುಕೇಶನ್ ಜೊತೆಗೆ ಮುಸ್ಲಿಂ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಮುಸ್ಲಿಂ ಬಾಂಧವರಿಗೆ ಪ್ರಯತ್ನವನ್ನ ಪಡ್ತಾರೆ. ಹಾಗಾಗಿ
ದ ಆರ್ಮ್ಡ್ ಓರಿಯೆಂಟಲ್ ಕಾಲೇಜಿಗೆ ಹೆಸರನ್ನ ಕೊಡ್ತಾರೆ, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಹೇಳಿ ಹೆಸರನ್ನ ಕೊಡ್ತಾರೆ. ಅಂಡ್ Sir Syed remained outside the National Congress and brought the Muslim community together. ನೋಡಿ ಮತ್ತೆ ಇವರಿಗೆ ನ್ಯಾಷನಲ್ ಕಾಂಗ್ರೆಸ್ ಇಂದ ಕೂಡ ಇವರಿಗೆ ಕರೆ ಏನಕ್ಕೆ ಕೊಡ್ತಾರೆ, ಬಂದಾಗ ಅವರು ನ್ಯಾಷನಲ್ ಕಾಂಗ್ರೆಸ್ ಇಂದ ಅಂದ್ರೆ ಆಗ ಕಾಂಗ್ರೆಸ್ ಅದು ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿತ್ತು. ಆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷದಿಂದ ಹೊರಗೆ ಉಳಿದು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮುಸ್ಲಿಂ ಕಮ್ಯುನಿಟಿಯ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಆ ಒಂದು ಕೆಲಸಕ್ಕೆ ಇವರು ಮುಂದೆ ಬರ್ತಾರೆ. ಮುಸ್ಲಿಂ ಕಮ್ಯುನಿಟಿಯನ್ನ ಇಂಪ್ರೂವ್ ಮಾಡೋ ಕೆಲಸಕ್ಕೆ ಬರ್ತಾರೆ. ಈ ಸಪೋರ್ಟೆಡ್ ಫಿಮೇಲ್ ಲಿಟ್ರಸಿ, ಕೊನೆಗೆ ಹೆಣ್ಣು ಮಕ್ಕಳ ಒಂದು ಸಾಕ್ಷರತೆ. ಲಿಟ್ರಸಿ ಅಂದ್ರೇನು? ಲಿಟ್ರಸಿ ಮೀನ್ಸ್ ಸಾಕ್ಷರತೆ. Female literacy and condemned polygamy and ideas against widow marriage. ಇವರು he supported the female literacy, ಹೆಣ್ಣು ಮಕ್ಕಳ ಒಂದು ಸಾಕ್ಷರತೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಹೆಚ್ಚಿನ ಒಂದು ಪ್ರಯತ್ನ ಪಡ್ತಾರೆ. ಅದರ ಜೊತೆಗೆ and condemned polygamy, ವಿಧವಾ ವಿವಾಹದ ವಿರುದ್ಧ ಅನೇಕ ವಿಚಾರಗಳನ್ನ ಅವರು ಖಂಡಿಸ್ತಾರೆ. ವಿಧವಾ ವಿವಾಹದ ವಿರುದ್ಧ ಆಗಿಲ್ಲ, ವಿಧವಾ ವಿವಾಹವನ್ನು ಆಗಬೇಕು ಅಂದ್ರೆ ತುಂಬಾ ರಿಸ್ಕ್ ಇತ್ತು, ತುಂಬಾ ತೊಂದರೆ ಕೊಡ್ತಾ ಇದ್ರು ಜನ. ಆದ್ರೆ ಅದು ಆ ತರ ಆಗ್ಬಾರ್ದು ಅಂತ ಹೇಳಿ ಜನರು ಮಾಡ್ಕೊಳ್ಳಿ ಅಂತ ಹೇಳಿ ಇವರು ಸಪೋರ್ಟ್ ಅನ್ನ ಮಾಡ್ತಾರೆ. ಯಾರು ಹೆಸರು ಮಾಡಿದ್ದು? ಅಲಿಗಢ್ ಸೈಯದ್ ಅಹಮದ್ ಖಾನ್, ಅಲಿಗಢ್ ಚಳುವಳಿಯ ಫೌಂಡರ್ ಅಂತ ಆಯ್ತಾ. ಇವರಿಷ್ಟು ಕೆಲಸವನ್ನ ಮಾಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದೇ ರಾಮಕೃಷ್ಣ ಮಿಷನ್. ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1897. Before going to the Ramakrishna mission, now you tell me about the few points. See, who is the founder of the Aligarh movement? Sir Syed Ahmad Khan. Syed Ahmad Khan. Okay. ಇವರು ಈ ಚಳುವಳಿಯನ್ನು ಸ್ಟಾರ್ಟ್ ಮಾಡುವಾಗ ಏನು ಗುರಿಯನ್ನು ಹೊಂದಿದ್ರು? What was his goal? To provide the modern education. ಅಲ್ವಾ? ಯಾವುದು ಪಾಯಿಂಟ್ ಮೇಂಟಿಂಗ್? ಮಾಡರ್ನ್ ಎಜುಕೇಶನ್. ಮಾಡರ್ನ್ ಎಜುಕೇಶನ್ ಕೊಡಬೇಕು ಅಂತ ಹೇಳಿ. ಓಕೆ, ಅದರ ಜೊತೆಲಿ so therefore what was started? The Anglo-Oriental College. ಹಾಗಾಗಿ ಏನು ಸ್ಟಾರ್ಟ್ ಮಾಡ್ತಾರೆ? ಫಸ್ಟ್ ಮೊದಲನೇದಾಗಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಇರ್ತಕ್ಕಂಥ ಹೆಸರು ಮುಂದಕ್ಕೆ ಅದು ಏನಾಗಿ ಚೇಂಜ್ ಆಗುತ್ತೆ? ಏನಂತ ಚೇಂಜ್ ಆಗುತ್ತೆ? ಸೊ ಈ ತರ ಚೇಂಜ್ ಆಗ್ಬಿಟ್ಟು ಫೈನಲಿ ಇವರು ಇಂಡಿಯನ್ ಎಜುಕೇಶನ್ ಜೊತೆಗೆ ಅಂದ್ರೆ ಮಾಡರ್ನ್ ಎಜುಕೇಶನ್ ಪ್ರೊವೈಡ್ ಮಾಡುವುದರ ಜೊತೆಗೆ ಅಲಾಂಗ್ ವಿತ್ ವೆಸ್ಟರ್ನ್ ಎಜುಕೇಶನ್ ಆಯ್ತಾ, ಇಂಡಿಯನ್ ಎಜುಕೇಶನ್ ಜೊತೆಗೆ ವೆಸ್ಟರ್ನ್ ಎಜುಕೇಶನ್ ಕೊಡಬೇಕು ಅಂತಕ್ಕಂಥ ಗುರಿಯನ್ನು ಅವರು ಇಟ್ಕೊಂಡಿದ್ರು. ಇದ್ರ ಜೊತೆಗೆ ವಿ ವಾಂಟ್ ಟು ಅಪ್ಗ್ರೇಡ್ ದ ಮುಸ್ಲಿಂ ಪೀಪಲ್ ಇನ್ ದ ಯಾವ ವೇನಲ್ಲಿ ಸೋಷಿಯಲ್ ಎಜುಕೇಶನ್ ರಿಲಿಜಿಯಸ್ ವೇನಲ್ಲಿ ಮತ್ತೆ ಫಿಲಾಸಫಿಕಲ್ ಬಿಲೀಫ್ಸ್ ಎಲ್ಲ ವಿಚಾರಗಳಲ್ಲೂ ಸಾಕಷ್ಟು ಬದಲಾವಣೆಗಳನ್ನ ಅವರು ಮುಸ್ಲಿಂ ರಿಲಿಜನಲ್ಲಿ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ ಸೈಯದ್ ಅಹಮದ್ ಖಾನ್. ನೆಕ್ಸ್ಟ್ ಬಂದು ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಮಿಷನ್ 1897 ಅಲ್ಲಿ ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಸಿ, ರಾಮಕೃಷ್ಣ ಪರಮಹಂಸ ವಾಸ್ ಅ ಪ್ರೀಸ್ಟ್ ಅಟ್ ದ ದಕ್ಷಿಣೇಶ್ವರ ಕಾಳಿ ಟೆಂಪಲ್. ನಿಮಗೆ ಗೊತ್ತಿದೆ ರಾಮಕೃಷ್ಣ ಮಿಷನ್ ಅಂತ ಇದೆಯಲ್ಲ, ಈ ರಾಮಕೃಷ್ಣ ಅಂತಕ್ಕಂಥ ಹೆಸರು ರಾಮಕೃಷ್ಣ ಪರಮಹಂಸರು ಅಂತಕ್ಕಂಥವರ ಅವರ ಹೆಸರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಬಂದು ರಾಮಕೃಷ್ಣ ಮಿಷನ್ ಅಂತ ಆಯ್ತಾ. ಈ ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಸಂಸ್ಥೆಯನ್ನ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಅವರ ಶಿಷ್ಯರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಈ ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಸಂಸ್ಥೆಯನ್ನ ಅವರ ಗುರುಗಳಿಗೆ ಗುರುಕಾಣಿಕೆಯನ್ನು ಕೊಡುವ ರೀತಿಯಲ್ಲಿ ಅವರು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಆಯ್ತಾ. ಆದ್ರೆ ರಾಮಕೃಷ್ಣ ಪರಮಹಂಸರು ಯಾರು? ಹಾಗಾದ್ರೆ ಅವರು ಏನು ಕೆಲಸವನ್ನ ಮಾಡ್ತಾ ಇದ್ರು ಅಂತ ನಾವು ನೋಡಿದ್ರೆ ಅಂದ್ರೆ ರಾಮಕೃಷ್ಣ ಪರಮಹಂಸ ವಾಸ್ ಎ ಪ್ರೀಸ್ಟ್ ಅಟ್ ದ ದಕ್ಷಿಣೇಶ್ವರ ಕಾಳಿ ಟೆಂಪಲ್. ಇವರು ದಕ್ಷಿಣೇಶ್ವರ ಕಾಳಿ ಟೆಂಪಲ್ ಅಲ್ಲಿ ಪ್ರೀಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವ ದೇವಸ್ಥಾನ? ಕಾಳಿ ಮಾತೆಯ ಒಂದು ದೇವಸ್ಥಾನದಲ್ಲಿ ಪ್ರೀಸ್ಟ್ ಆಗಿ ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ ಪುರೋಹಿತರಾಗಿ. ಹಿಸ್ ಥಾಟ್ ವಾಸ್, ಅವರ ಯೋಚನೆಗಳು ಸೋರ್ಸ್ ಆಫ್ ಇಂಡಿಯನ್ ಕಲ್ಚರ್. ನೋಡಿ, ಭಾರತೀಯ ಸಂಸ್ಕೃತಿಯನ್ನ ಅತ್ಯುನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನ ರಾಮಕೃಷ್ಣ ಪರಮಹಂಸರು ಹೊಂದಿರುವ. ಹಿ ಕನ್ಸಿಡರ್ಸ್ ಆಲ್ ರಿಲಿಜನ್ಸ್ ಆಸ್ ಈಕ್ವಲ್. ನೋಡಿ, ಗುರುಗಳನ್ನ ಹೇಳಿರ್ತಾರೆ, ಅವರು ನೋಡಿದಾಗ ಅವರ ಶಿಷ್ಯನ
ಸ್ಟೂಡೆಂಟ್ ಹೇಗಿರ್ತಾರೆ ಅಂತ ನಾವು ಜಡ್ಜ್ ಮಾಡ್ಬೋದು ಆಯ್ತಾ. ಮತ್ತೆ ಕೆಲವು ವಿದ್ಯಾರ್ಥಿಗಳು ಎಂತ ಜಾಣರಾಗಿರ್ತಾರೆ ಅದ್ರ ಮೇಲೆ ಕೂಡ ಅವರ ಗುರುಗಳ IQ ಕೂಡ ಹೇಗಿರ್ತದೆ ಅಂತ ನಾವಿಲ್ಲಿ ಜಡ್ಜ್ ಮಾಡ್ಬೋದು. ಅರ್ಥ ಆಯ್ತಾ. ಇಲ್ಲಿ ನೋಡಿ ವಿವೇಕಾನಂದರು ಕೂಡ ತುಂಬಾ ಉದಾರ ಚಿಂತನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅದಕ್ಕೆ ಕಾರಣ ಏನು, ಅವರ ಗುರುಗಳು ಆಗಿದ್ದರು. ಯಾರು? ರಾಮಕೃಷ್ಣ ಪರಮಹಂಸರು. ಈ ರಾಮಕೃಷ್ಣ ಪರಮಹಂಸರು ಎಲ್ಲ ಧರ್ಮಗಳಲ್ಲೂ ಕೂಡ ತುಂಬಾ ಈಕ್ವಲ್ ಆಗಿ ಸಮಾನ ಅಂತ ಹೇಳಿ ಅವರು ಟ್ರೀಟನ್ನು ಮಾಡ್ತಾ ಇದ್ರು. ಈ ಬಿಲೀವ್ಡ್ ದಟ್ ಅವರು ನಂಬಿದ್ರು ಏನಪ್ಪ ಅಂದ್ರೆ ಸ್ಪಿರಿಚುವಲ್ ರಿಯಲೈಸೇಷನ್ ಅಂದ್ರೆ ಸ್ಪಿರಿಚುಯಾಲಿಟಿ ಅಂತಂದ್ರೆ ಆಧ್ಯಾತ್ಮಿಕತೆ ಅಂತ ಹೇಳಿ ಮಕ್ಕಳ. ಏನು ಸ್ಪಿರಿಚುಯಾಲಿಟಿ ಅಂದ್ರೆ ಆಧ್ಯಾತ್ಮಿಕತೆ. ಈಗ ನೋಡಿ ಮಕ್ಕಳ, ನಮ್ಗೆಲ್ಲ ನಾರ್ಮಲ್ ಪೀಪಲ್ಗೆ 3 ವಿಚಾರ ಇದ್ರೆ ಸಾಕು. ಏನ್ 3 ವಿಚಾರ? ಊಟ ಅಂದ್ರೆ ಒಳ್ಳೆ ಊಟ, ಆಹಾರ ಇನ್ ಸೆನ್ಸ್, ಮತ್ತೆ ಬಟ್ಟೆ, ಅಂದ್ರೆ ನಿದ್ದೆ. ಇದು ಸಾಮಾನ್ಯ ಜನರ ಚಿಂತನೆ. ಆದ್ರೆ ಆಹಾರ ನಮ್ಗೆ ಎಷ್ಟು ಅವಶ್ಯಕವೋ, ಬಟ್ಟೆ ಎಷ್ಟು ಅವಶ್ಯಕವೋ, ಅದ್ರ ಜೊತೆಗೆ ನಿದ್ದೆ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆಯೋ ಅದನ್ನ ಬೂಸ್ಟ್ ಮಾಡ್ತಾ ಹೋಗ್ತಾನೆ ನಿದ್ದೆಗೆ. ಮತ್ತೆ ಆ ಎನರ್ಜಿನ ತಂದುಕೊಳ್ತಾ ನಿದ್ದೆ ಮಾಡೋದ್ರಿಂದ ಈ 3ರ ಜೊತೆಗೆ ನಮ್ಮಲ್ಲಿ ಕೆಲವೊಂದು ಆಧ್ಯಾತ್ಮಿಕ ಚಿಂತನೆ ಅಥವಾ ವಿಚಾರಗಳು ಕೂಡ ನಮ್ಮನ್ನ, ನಮ್ಮ ಜೀವನ ಶೈಲಿನ ಇನ್ನೂ ಉತ್ತಮವಾಗಿ ಒಪ್ಪುವ ಹಾಗೆ ಮಾಡ್ತಾರೆ. ಸೊ ಹಾಗಾಗಿ ಆಧ್ಯಾತ್ಮಿಕ ಚಿಂತನೆ ಅಂತ ಹೇಳಿದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ. ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀವಿ. ಸೊ ಈ ಬಿಲೀವ್ ದಟ್ ಸ್ಪಿರಿಚುವಲ್ ರಿಯಲೈಸೇಷನ್ ಅಂದ್ರೆ ಆಧ್ಯಾತ್ಮಿಕ ಚಿಂತನಾ ಶಕ್ತಿಯನ್ನ ಚಿಂತನಾ ಶಕ್ತಿ ಅಂತ ಹೇಳೋದು ಬೇಕೇ ಬೇಕು ಅಂತ ಹೇಳ್ತಾರೆ. ವಾಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ರಿಲಿಜಿಯನ್ ಆರ್ ಗಾಡ್. ನೀವೆಲ್ಲ ದೇವರನ್ನು ನಂಬ್ತೀರಿ ಅಥವಾ ಯಾವುದೇ ಒಂದು ಧರ್ಮವನ್ನ ನಂಬ್ತೀರಿ. ಆ ದೇವರು ಅಥವಾ ಧರ್ಮವನ್ನ ನೀವು ಎಷ್ಟು ನಂಬ್ತೀರೋ ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮಲ್ಲಿ ಇರಬೇಕು ಒಂದು ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ವಿಚಾರ ನಿಮ್ಮಲ್ಲಿ ಇರಲೇಬೇಕಾಗುತ್ತೆ. ಈಗ ನೀವು ನೋಡಿ, ನಿಮ್ಮ ಪೇರೆಂಟ್ಸ್ ಏನಾದ್ರು ಹೇಳಿದಾಗ ಅವ್ರು ತಪ್ಪು ಹೇಳ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ನೀವು ಒಂದೊಂದ್ಸರಿ ಅವ್ರು ಹೇಳಿದ್ರೆ ಸರಿ ಅಂತ ನಂಬ್ತೀರಿ. ಯಾಕೆ? why you will believe your parents? Tell me. ನಿಮಗೆ ಅವ್ರ ಹಿರಿಯರು ಅಂತ ಒಂದು ಭಾವನೆ, ನಿಮ್ಮನ್ನ ಎತ್ತಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಮತ್ತೊಂದು ಭಾವನೆ, ಅವ್ರು ತಪ್ಪು ಮಾಡಲ್ಲ ಅಥವಾ ಸುಳ್ಳು ಹೇಳಲ್ಲ ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ನೀವು ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತೀವಿ. ಹೌದಾ ಇಲ್ವಾ? ಹೌದಾ ಇಲ್ವಾ? ನಿಜ ತಾನೆ. ಹಾಗೆ ಗುರುಗಳು ಕೂಡ ಏನಾದ್ರು ಒಂದು ಬೈದಾಗ, ಏನಾದ್ರು ಒಂದು ಹೇಳಿದಾಗ ಅವ್ರು ನಮ್ಮ ಗುರುಗಳು ನನ್ನ ಒಳ್ಳೇದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಏನ್ ಮಾಡ್ತೀವಿ, ನಂಬ್ತಾ ಹೋಗ್ತೇವೆ. ಹೌದಾ ಇಲ್ವಾ? ಸ್ಪಿರಿಚುಯಾಲಿಟಿ ಅಂತಕ್ಕಂಥದ್ದು ನಮಗೆ ನಮ್ಮ ಹಸಿವು ಮತ್ತೆ ನಮ್ಮ ಆಹಾರ, ಬಟ್ಟೆ, ನಿದ್ದೆ ಹೇಗೆ ಅಗತ್ಯವೋ ನಮ್ಮ ಜೀವನದಲ್ಲಿ ಅದೇ ಸ್ಪಿರಿಚುಯಾಲಿಟಿ ಅಂತಕ್ಕಂಥದ್ದು ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಕೂಡ ಮಕ್ಕಳ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಇವರು ಹೇಳ್ತಾರೆ ಸ್ಪಿರಿಚುವಲ್ ರಿಯಲೈಸೇಷನ್ ವಾಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ರಿಲಿಜಿಯನ್ ಆರ್ ಗಾಡ್. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಈ ಆಧ್ಯಾತ್ಮಿಕ ಚಿಂತನೆ ಅಂತಕ್ಕಂಥದ್ದು ನಮಗೆ ಬಹಳಷ್ಟು ಬೇಕು ನಮ್ಮ ಜೀವನದಲ್ಲಿ ಅಂತ. ಈ ಬಿಲೀವ್ಡ್ ಇನ್ ಆಡಿಡಲ್ ವರ್ಷಿಪ್, ಜೊತೆಗೆ ಮೂರ್ತಿ ಆರಾಧನೆಯಲ್ಲಿ ನಂಬಿಕೆಯನ್ನು ಇಡ್ತಾರೆ. ಯಾರು? ರಾಮಕೃಷ್ಣ ಪರಮಹಂಸರು. ಆಯ್ತಾ? ಮೂರ್ತಿ ಆರಾಧನೆ ನಂಬಿಕೆ ಇಡ್ತಾರೆ. ಈ ವಾಸ್ ಎ ಸೆಲ್ಫ್ಲೆಸ್ ಡಿವೋಟ್ ಪರ್ಸನ್. ನೋಡಿ, ನಿಸ್ವಾರ್ಥ ಚಿಂತನೆಯನ್ನು ಹೊಂದಿರ್ತಕ್ಕಂಥ ಒಬ್ಬ ದೈವಸ್ಥ. ಅರ್ಥ ಆಯ್ತಾ? ನೋಡಿ, ನಾವು ಯಾರನ್ನಾದ್ರೂ ಪ್ರೀತಿಸ್ತೀವಿ ಅಂದ್ರೆ ಅವರಿಂದ ನಾವು ಪ್ರೀತಿಯನ್ನ ಬಯಸ್ತೀವಿ. ಮತ್ತೆ ಯಾರಿಗಾದ್ರೂ ನಾವು ಏನಾದ್ರು ಕೊಡ್ತೀವಿ ಅಂದಾಗ ಅವರಿಂದ ಮತ್ತೆ ನಾವು ಎಕ್ಸ್ಪೆಕ್ಟ್ ಅನ್ನ ಮಾಡ್ತೀವಿ. ಆದ್ರೆ ನಿಸ್ವಾರ್ಥತೆ ಅನ್ನುವಂಥ ವಿಚಾರದಲ್ಲಿ ಈ ಥರದೆಲ್ಲ ಸಹ ಬರಲ್ಲ. ಈಗ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಸ್ವಾರ್ಥಿಗಳಾಗಿ ಪ್ರೀತಿಸ್ತಾ ಇದ್ದಾರೋ ನಿಸ್ವಾರ್ಥಿಗಳಾಗಿ ಪ್ರೀತಿಸ್ತಾ ಇದ್ದಾರೆ? ಸೆಲ್ಫ್ಲೆಸ್ ಲವ್. ಅದಕ್ಕೆ ಅವ್ರು ಏನೇ ಬೈದ್ರು ಕೂಡ, ಏನೇ ಹೊಡೆದ್ರು ಕೂಡ ನೀವು ಅವ್ರನ್ನ ಇಷ್ಟಪಡ್ತೀವಿ. ಹಾಗೆ ನಿಮ್ಮ ಟೀಚರ್ಸ್. ಹೌದಾ? ಏನು ನೀವು ಮುಂದಕ್ಕೆ ಕೆಲಸಕ್ಕೆ ಅಂತ ಹೋದಾಗ ಅವ್ರಿಗೆ ಸಂಬಳ ಬಂದ ತಂದ್ಕೊಡ್ಬೇಕು ನಮಗೆ ಅಂತ ನಿಮ್ಮ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗುತ್ತೆ. ಯಾಕೆ ಹೇಳಲ್ಲ? ಬಿಕಾಸ್ ದೇ ಲವ್ ಯು ಫ್ರಮ್ ದೇ ಹಾರ್ಟ್ ಸೆಲ್ಫ್ಲೆಸ್ ಅಂತ. ಅವ್ರಿಗಿಂತ ಹೆಚ್ಚಿಗೆ ನಿಮ್ಮನ್ನು ಪ್ರೀತಿಸ್ತಾರೆ. ಹಾಗಾಗಿ ಮಕ್ಕಳನ್ನ ನೀವು ಯಾವಾಗಲೂ ಕೂಡ ನಿಮ್ಮ ಗುರುಗಳ ಮಾತಿಗೆ ಮತ್ತು ನಿಮ್ಮ ಪೇರೆಂಟ್ಸ್ ಮಾತಿಗೆ ನೀವೇನಾಗಿರ್ಬೇಕು, ಋಣಿಗಳಾಗಿರ್ಬೇಕು. ಮತ್ತೆ ಎದುರುತ್ರ ಕೊಡ್ತಕ್ಕಂಥದ್ದು ಅದೆಲ್ಲ ಸಹ ಇರಬಾರ್ದು ಅಂತ. ಅಂದರೆ ನೋಡಿ, ವಿದ್ಯೆ ಬರ್ತಕ್ಕಂಥದ್ದು ನಮ್ಗೆ ಹೇಗೆ ಬರುತ್ತೆ? ವಿದ್ಯೆ ಚೆನ್ನಾಗಿ ವಿದ್ಯೆನ ಬರ್ಬೇಕು ಹೇಳ್ಬೇಕು. ನೋಡಿ, ವಿದ್ಯೆ ವಿನಯತೋ ಸಂಪನ್ನೆ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ, ವಿದ್ಯೆ ವಿನಯತೋ ಸಂಪನ್ನೆ. ಉತ್ತಮ ಒಂದು ವಿದ್ಯೆ ಬರಬೇಕು ಅಂದ್ರೆ ನಮ್ಮಲ್ಲಿ ಏನಿರಬೇಕು? ಹಂಬಲ್ನೆಸ್ ಇರಬೇಕು, ವಿನಯ ಇರಬೇಕು. ಹಾಗಿದ್ರೆ ಮಾತ್ರ ಬರುತ್ತೆ. ಅದೇ ಹೇಳ್ತಾರೆ ನೋಡಿ, ಸ್ವಾಮಿ ವಿವೇಕಾನಂದರ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಬ್ಬ ಸೆಲ್ಫ್ಲೆಸ್ ಡಿವೋಟ್ ಪರ್ಸನ್ ಆಗಿರ್ತಾರೆ. ಸ್ವಾಮಿ ವಿವೇಕಾನಂದ ವಾಸ್ ಹಿಸ್ ಫೇವ್ರೆಟ್ ಡಿಸಿಪಲ್. ನೋಡಿ, ನಾನು ಹೇಳ್ತಾ ಅವಾಗಲೇ ಒಬ್ಬ ಗುರು ಒಬ್ಬ ಉತ್ತಮ ವಿದ್ಯಾರ್ಥಿಯನ್ನು ಹುಡುಕ್ತಾ ಇರ್ತಾರೆ. ಹಾಗೆ ಒಬ್ಬ ಅನೇಕ ಜನ ವಿದ್ಯಾರ್ಥಿಗಳು ಒಬ್ಬ ಉತ್ತಮ ಗುರುವನ್ನ ಹುಡುಕ್ತಾ ಇರ್ತಾರೆ. ಹಾಗೆ ಇಲ್ಲಿ ಸ್ವಾಮಿ ವಿವೇಕಾನಂದ ಅಂತಕ್ಕಂಥವ್ರು ರಾಮಕೃಷ್ಣ ಪರಮಹಂಸರ ಫೇವ್ರೇಟ್ ಡಿಸಿಪಲ್ ಆಗಿತ್ತು. ಡಿಸಿಪಲ್ ಅಂದ್ರೆ ಏನು? ಅನುಯಾಯಿ, ಫಾಲೋವರ್ ಅಂತ ಹೇಳಿ ಅರ್ಥ. ಡಿಸಿಪಲ್ ಮೀನ್ಸ್
ಫಾಲೋಯರ್ ಅಥವಾ ಅನುಯಾಯಿ ಅಂತ ಹೇಳಿ ಅರ್ಥ. ಸ್ವಾಮಿ ವಿವೇಕಾನಂದ ಎಸ್ಟಾಬ್ಲಿಷ್ಡ್ ರಾಮಕೃಷ್ಣ ಮಿಷನ್ ಇನ್ ಆರ್ಡರ್ ಟು ಪ್ರೊಪಗೇಟ್. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ತಮ್ಮ ಗುರುಗಳ ಒಂದು ಉದ್ದೇಶವನ್ನ ಎಲ್ಲ ಒಂದು ಹಿಂದೂ ಸಮುದಾಯಕ್ಕೆ ತಿಳಿಸ್ಕೊಳ್ಬೇಕು ಅಂತ ಹೇಳಿ, ಇಡೀ ಭಾರತದಾದ್ಯಂತ ಪಸರಿಸಬೇಕು ಅಂತ ಹೇಳಿ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಆಯ್ತಾ, ಐಡಿಯಲ್ಸ್ ಆಫ್ ಹಿಸ್ ಟೀಚರ್, ಗುರುಗಳ ಆದರ್ಶಗಳ ತಿಳಿಸಬೇಕು ಅಂತ ಹೇಳಿ ರಾಮಕೃಷ್ಣ ಪರಮಹಂಸರ ಗುರುಗಳ ಆದರ್ಶವನ್ನು ತಿಳಿಸೋದಕ್ಕೆ ಈ ಒಂದು ರಾಮಕೃಷ್ಣ ಮಿಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಇನ್ ದ ಇಯರ್ 1897. The main objective of the organization was to spread the message of equality of all religions. ಎಲ್ಲ ಧರ್ಮಗಳು ಸಮಾನ ಅಂತಕ್ಕಂಥ ವಿಚಾರವನ್ನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಎಲ್ಲ ಧರ್ಮಗಳು ಸಮಾನ, ಆಯ್ತಾ. ಹಿಂದೂ ಧರ್ಮ ಮೇಲಿಲ್ಲ, ಮುಸಲ್ಮಾನ ಧರ್ಮ ಮೇಲಿಲ್ಲ, ಅಥವಾ ಕ್ರೈಸ್ತ ಧರ್ಮ ಮೇಲಿಲ್ಲ, ಎಲ್ಲಾ ಧರ್ಮಗಳು ಕೂಡ ಸಮಾನ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಬೇಕು ಅಂತ. ಅಂಡ್ ಪುಟ್ ಟು ದಟ್ ಇನ್ ಪ್ರಾಕ್ಟೀಸ್, ಮತ್ತು ನಾವು ಫಾಲೋ ಮಾಡಬೇಕು ಸೊ ಅಂತ ಹೇಳಿ ತಿಳಿಸುವಂತ ಉದ್ದೇಶ ಇಟ್ಕೊಂಡಿದ್ರು. ರಾಮಕೃಷ್ಣ ಆಶ್ರಮ್ ಹ್ಯಾಸ್ ಮೆನಿ ಬ್ರಾಂಚಸ್ ಆಲ್ ಓವರ್. ಮಕ್ಕಳಲ್ಲಿ ನೋಡಿ, ರಾಮಕೃಷ್ಣ ಮಿಷನ್ ಸಂಸ್ಥೆಗಳು ಬ್ರಾಂಚಸ್ ಇಡೀ ಭಾರತದಲ್ಲಿ ಮಿಂಗ್ಲಿಂಗ್ ಆಫ್ ಏನ್ಷಿಯಂಟ್, ಪುರಾತನವಾಗಿರ್ತಕ್ಕಂಥದ್ರಿಂದ ಮತ್ತೆ ಮಾಡರ್ನ್ ಆಧುನಿಕವಾಗಿರ್ತಕ್ಕಂಥ ವೆಸ್ಟರ್ನ್ ಥಿಂಕರ್ಸ್, ಪಾಶ್ಚಿಮಾತ್ಯ ಯೋಚನೆಗಳನ್ನು ಸಹ ಕ್ಯಾನ್ ಬಿ ಸೀನ್ ಹಿಯರ್. ಆ ಮೂರನ್ನು ಸಹ ನಾವು ನೋಡ್ತಾ ಇರ್ತೀವಿ, ಆಯ್ತಾ. ಪುರಾತನ ಚಿಂತನೆಗಳಿದೆ, ಆಧುನಿಕ ಚಿಂತನೆಗಳಿದೆ, ಪಾಶ್ಚಾತ್ಯ ಚಿಂತನೆಗಳಿದೆ, ಮೂರು ಸಹ ಸೇರಿ ನಮ್ಮ ಈ ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಸಂಸ್ಥೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಟೇಲ್ಲಿ ಎಕ್ಸ್ಪ್ಲೈನ್ ಅಬೌಟ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಬಗ್ಗೆ ಕೇವಲ ನಾವು 30 ನಿಮಿಷದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ, ಬಹಳಷ್ಟು ವಿಚಾರಗಳು ನಾವೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ